ನಮಸ್ತೆ. ಎಲ್ಲರೂ ಈಗಿನ ಕಾಲದಲ್ಲಿ ಕೇಳುವಂತಹ ಸಾಮಾನ್ಯ ಪ್ರಶ್ನೆ ಏನು ಎಂದರೆ ವಿದ್ಯಾರ್ಥಿ ಹೇಗಿರಬೇಕು ಎಂದು. ಶಾಸ್ತ್ರ ಏನು ಹೇಳುತ್ತೆ ಅದರ ಮೇಲೆ ಅನ್ನುವಂತಹ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು. ಶಾಸ್ತ್ರ ಹೇಳುವಂಥದ್ದು ಕಾಕಚೇಷ್ಟ ಬಕೋಜ್ಞಾನಂ ಶ್ವಾನನಿದ್ರಾ ತಥೈವ ಚ ಅಲ್ಪ ಆಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ ಅಂತ. ಕಾಕಚೇಷ್ಟದ ಥರ ಅಂದರೆ ಯಥಾ ಕಾಗೆಯ ಥರ ಆ ಚೇಷ್ಟೆ ಇರಬೇಕು. ಅಂದರೆ ವಿಷಯಾರ್ಥಗಳನ್ನು ಹಾಗೆ ಅರ್ಥ ಮಾಡಿಕೊಳ್ಳುವಂತಹ ಕುತೂಹಲ ಇರಬೇಕು. ಬಕೋ ಜ್ಞಾನಂ ಅಂದರೆ ನೀರಿನ ಮೇಲೆ ಇರುವಂತಹ ಹಂಸ ಹೇಗೆ ಸ್ಥಿರವಾಗಿರುತ್ತೋ ಹಾಗೆ ಚೇಷ್ಟೆಯ ನಡುವೆಯಲ್ಲೂ ಚೇಷ್ಟೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಸ್ಥೆ ಸ್ಥಿರವಾಗಿರಬೇಕು. ಅಂದರೆ ಕೆಲಸದಲ್ಲಿ ಸ್ಥಿತನಾಗಿರಬೇಕು ಅನ್ನುವಂಥದ್ದು. ಶ್ವಾನ ನಿದ್ರ ಅಂದರೆ ನಾಯಿ ಹೇಗೆ ಮಲ್ಕೊಂಡು ಕೂಡಲೇ ತಕ್ಷಣ ಯಾರಾದರೂ ಶಬ್ದ ಮಾಡಿದರೆ ತಕ್ಷಣ ಹೇಳತ್ತೋ ಅಷ್ಟು ಜಾಗರೂಕ ಅವಸ್ಥೆಯಲ್ಲಿ ವಿದ್ಯಾರ್ಥಿ ಇರಬೇಕು. ಶ್ವಾನ ನಿದ್ರ ತಥೈವ ಚ ಅಲ್ಪ ಆಹಾರಿ, ಆಹಾರವನ್ನು ಕಮ್ಮಿ ಸೇವನೆ ಮಾಡಬೇಕು. ಯಾಕೆಂದರೆ ಆಹಾರ ಜಾಸ್ತಿ ಸೇವನೆ ಮಾಡಿದರೆ ದೇಹದಲ್ಲಿ ಆಮ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತದೆ. ಆ ಆಮದಿಂದ ಯಥಾತಥವಾಗಿ ಗೌರವ ಆಲಸ್ಯಗಳಾದಿ ಲಕ್ಷಣಗಳು ಕಾಣಿಸುವಂಥದ್ದು. ವಿದ್ಯಾರ್ಥಿ ಆ ಗೌರವ ಆಲಸ್ಯಗಳಿದ್ದರೆ ವಿಷಯಾರ್ಥಗಳಿಗೆ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಅಗ್ನಿಯನ್ನು ಕಳೆದುಕೊಳ್ಳುತ್ತಾನೆ. ಗೃಹತ್ಯಾಗಿ ಯಥಾ ವಾಗ್ಭಟ ನಿತ್ಸುಕತ್ವಂಸ್ಕಾಯ ಚ ಎಂದು ಕಪಜ ಉಪಕ್ರಮದಲ್ಲಿ ಹೇಗೆ ಹೇಳುತ್ತಾರೋ ಹಾಗೆ ಗೃಹತ್ಯಾಗಿ ಅಂದರೆ ನಮ್ಮ ಏನು ಕಂಫರ್ಟ್ ಝೋನ್ ಅಂತ ಕರೀತಾರೆ ಅದರಿಂದ ಹೊರಗಡೆ ಇದ್ದು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇರಬೇಕು. ಇಷ್ಟು ವಿದ್ಯಾರ್ಥಿಗಳ ಲಕ್ಷಣ ಎಂದು ಉಪನಿಷತ್ತುಗಳು ಹೇಳುವಂಥದ್ದು. ಜೈ ಶ್ರೀರಾಮ್.